ಗಂಡ ಮಣ್ಣಾಲಿ ಅದು ನೋಡೋದು ಇನ್ನೊಬ್ಬಕಿ ಸೆರಗ್ ಹಿಡ್ಕೊಂಡು ಬೆನ್ನ ಹತ್ಕೊಂಡು ಹೋಗಿ ಕೋಳಿ ಕುಂಟ್ಲೆ ಊರ್ ಹಲ್ಕಟ್ ಬಾಡೆ ಆ ಜೋಕ್ಮಾರ್ ಜೋಳ ಹೊರಗೆ 2 ಮಕ್ಕಳು ಹೇಂತೇನ ಜವಾಬ್ದಾರಿ ಐತೆ ನೋಡ ಊರ್ ಬಾಡ್ಯಾಗ. ಅಯ್ಯೋ ಅವ ನೀ ಏನ್ ತ್ರಾಸ ಕೊಡ್ತಿದ್ದೇವ ಆತಾಗ? ಏನ್ ತ್ರಾಸ ಆತ? ಬರೇ ಮಾತಾಡಿದ್ರೆ ತ್ರಾಸ ಅಂತೀನಿ ನೀನು. ಅಲ್ಲಿ ನೋಡಲ್ಲ ಭಾಗ್ಯನ್ನ ಪಾಪ ಯವ್ವ 2 ಮಕ್ಕಳು ಕಟ್ಕೊಂಡು ಅತ್ತಿ ಮಾವನ್ ಬೆನ್ನ ಹಚ್ಕೊಂಡು ಎಷ್ಟು ತ್ರಾಸ ತಗೊಂತತೆ ಯವ್ವ ಹುಡುಗಿ ಪಾಪ. ಇಂಥ ಗೋಳ ಯಾರ ಹೆಣ್ಣಿಗೆ ಯಾರು ಕೊಡಬಾರ್ದವ ಯವ್ವ. ಸುಮ್ಮನಾಗೀಗ ನಾ ನೋಡ್ಬೇಕು. ಇವಳೇ ಭಾಗ್ಯಲಕ್ಷ್ಮಿ ಏನ ಹೇಳ್ಬೇಕಂತ ಬಂದೆ, ಈ ನಮ್ಮವ್ವ ಒಂದ ತಗ. ಅಯ್ಯೋ ರಾಗ ತಕೊಂಡ್ ಕುಂತ್ಲ ಐತಿ. ಯಪ್ಪ ಅರ್ಜೆಂಟ್ ಒಂಚೂರು ಮಾತಾಡ್ಬೇಕು. ಈ ನಮ್ಮವ್ವ ಈಗ ಹಾಳಾದ ಧಾರಾವಾಹಿಗಳು ಯಾಕಾರ ಹಾಕ್ತಾರಪ್ಪ ಅಂತ ನಾಟಕ ಬೆಳಗ್ಗೆ ಇದ್ಯಾಕ್ ತಂದೆ ಬಂಗಾರಿ? ಹೇಳಿದ್ವಲ್ಲಮ್ಮ ಸೂಪರ್ ವಿಮನ್ನ ಭೇಟಿ ಮಾಡಿಸ್ತೀವಿ ಅಂತ, ಅದಕ್ಕೆ. ನೋಡಲ್ಲೇ ವಾ ನಮ್ಮಲ್ಲಿ ವಾ ಎಂತ ಮಕ್ಕಳಿದ್ರೆ ಇಂಥವಿರ್ಬೇಕು. ಅಯ್ಯೋ ದೇವ್ರಿ ನನಗೂ ಅದಾವ ಮಕ್ಕಳು. ಬಾಯಾಗನ ರೊಟ್ಟಿ ಹಾಕ್ಲಿ ಒಂದರ ಅಂತವ ಹಿಂಗ ಸೂಪರ್ ವುಮನ್. ವಾ ಗಂಡ್ರಿ ಏನಿದ್ದಿತ್ತ ಏನವ ಯವ್ವ ಒಮ್ಮೆರ ನನಗೆ ಅಂದಿದ್ರು ಗೊತ್ತಾಕೈತ. ನನಗೆ ಇದು ಯಾವಾಗ ಅನ್ಬೇಕು ಅಂತ ಮಾತು ಅನ್ನೋದಲ್ಲವ ಅನ್ನೋದಲ್ಲ. ಏಟ್ ಮಾಡಿ ಹಾಕಿದ್ರೆ ನಿನಗೇನಾಗೈತೆ? ಮನ್ಯಾಗ ಒಂದ್ ಕೆಲಸ ಇಲ್ಲ ಬದಿಸಿಲ್ಲ ಖಾಲಿ ಕುಂತ ಬಿಡ್ತಿ. ಹಾರೆ ಲಾಭ ಅದಕ್ಕಿಲ್ಲ. ಅಯ್ಯೋ ದಂಡ ಪಿಂಡ ನಿನ್ಗೇನು ಹಂಗ ಹಿಂಗ ಅಂತ ಬಾಯಿಗೆ ನನಗೆ ಮಾತಾಡ್ತಾವ ನೋಡಿ. ಇವ ಭಾಗ್ಯ ನೀ ಕಷ್ಟಪಟ್ಟು ಮಕ್ಕಳು ನೋಡ್ಕೊಳಕತ್ತಿದ್ದಕ್ಕೂ ಸಾರ್ಥಕ ಆತ ಬಿಡು, ಸಾರ್ಥಕ. ನಿನ್ ಮಕ್ಕಳು ಬಾರಿ ಶಾಣೆ ಅದಾವ ಯವ್ವ. ಏನ್ ಚಂದ ಕಲ್ಸಿ ಯವ್ವ ನೀನು, ಏನ್ ಚಂದ ಕಲ್ಸಿ ನೋಡ. ಆ ಹಲ್ಕಟ್ ಬಾಡೆ ನಿನ್ನ ಗಂಡ ಹಂಗ್ ಮಾಡಿರ್ಬೋದು. ಮಕ್ಕಳು ಚಲೋ ಅದಾವ, ಮಕ್ಕಳು ನೋಡಿ ಹೊಟ್ಟಿ ತುಂಬಿಸ್ಕೊರ ಯವ್ವ ನೀನು. ಮಕ್ಕಳು ನೋಡಿದ್ರ ಹಸ್ತ್ ಹೊಟ್ಟೆ ತುಂಬತೈತ್ ಬಿಡು. ಇವ ಕಣ್ಣಾಗ ನೀರ ಬರ್ತಾವ ಬಿಡು. ಎಂತ ಮಕ್ಕಳು ಯವ್ವ, ಎಂತ ಮಕ್ಕಳು ಇದ್ರ ಇಂತ ಮಕ್ಕಳು ಇರ್ಬೇಕು. ಅಯ್ಯಯ್ಯ ಹಾಳಾದ ಅಡಿಬಿಟ್ಟೇಜ್ ಈಗ ಬಂದ್ಬಿಡ್ತು ನೋಡತ್ತ ತಗ. ಯವ್ವ ನಿನ್ ಜೋಡಿ ಒಟ್ಟು ಮಾತಾಡ್ಬೇಕು ಬೇ. ತಣ್ಕುಂದ್ರೆ ನನ್ ಜೋಡಿ ಏನ್ ಮಾತಾಡ್ತಿ? ಬರೇ ಒಣ ರಾಡಿ ಅದಂಗಾತ ಇದಿಂಗಾತ ಅಂತ ಹೇಳ್ತಿ. ಯಾವತ್ತರ ಒಂದಿನಾರ ನೋಡು ಆ ಭಾಗ್ಯನ್ ಮಕ್ಕಳು ಎಂತ ಚಂದಕ್ಕೀಗ ಅದು ಎಂತದ ಸೂಪರ್ ವುಮನ್ ಅಂತ. ಹಾಗಂದ್ರೆ ಏನೋ ಅದು ಹೆಂಗಿರ್ತದೆ ನನಗಂದ್ರಲ್ಲ ಗೊತ್ತಿರಾಕ. ಹಂಗಂದ್ರ ಅವ್ರು ಗೊತ್ತಾನ ನೀನೇ ಅದಿ ಕಬ್ರಿಗೇಡಿ ಊರ್ ಕಬ್ರಿಗೇಡಿ. ಒಂದಿನಕ್ಕರ ಅಂದಿ ಏನೋ ಆ ಮಾತು. ಈಗ ಅದನ್ನ ಬೇರೆ ಅನ್ಬೇಕಾ? ಅವ ನೀನು ನಮ್ ಸೂಪರ್ ವುಮನ್ ಗೊತ್ತನ. ಈಗ ನಾ ಕೇಳಾಕತ್ತೇನೆ ಅಂತ ಹೇಳ್ಬೇಡ್ರಿ. ನೋಡು ಮನ್ಯಾಗೆಲ್ಲ ಮಾಡ್ತೇನೆ ಅಂತೇಳಿ ಮಕ್ಕಳು ಹೆಂಗಂದ್ವಕಿಗೆ ಮಾಡ್ತಾಳ ಅಂತೇಳಿ ನಾನೇನು ನಿಮಗೆ ಕಡಿಮೆ ಮಾಡಿದ್ನೆ? ಈ ಕುಡ್ದು ಗಂಡನ ಕಟ್ಕೊಂಡು ಹೇಗಿದೆ? ಅಯ್ಯೋ ನಿಮಗೆ ಕೂಳು ಕುಚ್ಚಿ ಹಾಕಿದೆ, ಮನ್ಯಾಗೆಲ್ಲ ಹೌದನ್ನ ಮಾಡಿದೆ, ಈ ಬಡೇನ ಓದಿಸಿ ಇದ್ರ ಮುಕ್ಕಳಿ ತೊಳೆದು ದೊಡ್ಡವ ಮಾಡಿ ಈಗ ದೇಶ ಕಾಯಕ್ಕೆ ಹೋದ. ನಿನಗೂ ಎಲ್ಲ ಮಾಡಿದ್ನೆವ್ವ. ನೀನು ಕೋರ್ಟ್ನ್ಯಾಗ ಲಾರಿಗಿರಿ ಮಾಡಾಕತ್ತಿ. ಇಷ್ಟೆಲ್ಲ ಹೆಂಗಾತ? ನಾ ಮಾಡ್ಲಾರ್ದ ಆತಂತ ಮಾಡಿ ಏನು ಒಂದಿನಕ್ಕೆ ಅಂದಿರಿ ಸೂಪರ್ ವುಮನ್ ಅಂತೇಳಿ? ಬರೇ ನಿಮ್ಮಪ್ಪ ತಿತ್ತಿದ್ರ ಮನ್ಯಾಗಿರ್ತಿ ಏನ್ ಮಾಡ್ತಿ? ಕೆಲಸ ಬಗ್ಸಿಲ್ದ ಖಾಲಿ ಕುಂತ ಬಿಡೋದು, ಟಿವಿ ನೋಡಕತ್ತಿ ಬಿಡೋದು. ಬರೇ ಮಕ್ಕಳದು ತಿನ್ನೋದು ಅಂತ ನಿಮ್ಮಪ್ಪ. ಮನ್ಯಾಗ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಪ್ರತಿಯೊಬ್ರು ಗಂಡುಗಳು ಮಕ್ಕಳು ಈ ಮಾತು ಹೇಳ್ಬೇಕು ಗೊತ್ತನ? ಹ್ಞೂ ಆ ತಿನ್ಯಾಗ ಅಂತೇವಿ ಅವ. ಅದು ಈಗ ಹಡಿಬಿಟೇಜ್ ಮುಗಿದು ಮಾತು ಬರ್ತೈತಿ ಭಾಗ್ಯಲಕ್ಷ್ಮಿ. ಏನ ನಾನು ತಲೆ ಕೆಡಿಸ್ಬೇಡ. ಈಗ ಹೋಗೀಗ ನಾನು ಒಂಚೂರು ನೋಡ್ಬೇಕಿಲ್ಲ. ಯಪ್ಪ ನನಗೆ ಕೋರ್ಟಿಗೆ ಟೈಮ್ ಆಕತ್ತಿ, ನಾ ಹೋಗ್ತೇನೆ. ನೀವು ಏನಾರ ಮಾತಾಡ್ಕೋರಿ, ಸಂಜೆಗೆ ಬಂದು ಮಾತಾಡ್ತೇನೆ ನಾನು. ಇವ್ವ ದೇವ್ರಿ ನೋಡ ಭಾಗ್ಯನ್ ಗಂಡನ್ ನೋಡು ಹೆಂಗ್ ಬಿಟ್ಟಾನಕಿನ್ ಕೈ. ನಾ ಒಂದಿನಕರ ಹಂಗ ಕೈ ಬಿಟ್ಟನನ್ಲೇ ನಿನ್ನ. ಅದನ್ನ ಯಾಕೆ ನೋಡಲ್ಲ? ಕೈ ಬಿಡು ನನ್ನ. ಯಾರು ಹೇಳಿದ್ರು ನಿನ್ನ ಕೈ ಹಿಡ್ಕೊಂಡು ಕುಂದ್ರ ಅಂತೇಳಿ? ಜಲ್ಮ ತಿನ್ನಾಕ ಕೈ ಬಿಡ ಯಪ್ಪ, ನನ್ನ ಆರಾಮಾಗಿರ್ತಾನಿ. ಭಾಗ್ಯಂದಾದ್ರ ಹಂಗ, ನಂದಾದ್ರ ಹಿಂಗ. ಮಾಯವಕ್ಕ ಏ ಮಾಯವಕ್ಕ. ಓಹೋ ಜಯಕ್ಕ ಬಾರ ಜಯಕ್ಕ ಕುಂದ್ರ ಬಾ. ಯಾಕ ಏನಾರು ಹೇಳಿ ಕಳ್ಸಿದ್ರನ ಅವ್ರು? ಬಾ ಕುಂದ್ರ ಬಾ. ಹುಡುಗ ಅಲ್ಲಿ ಹೋಗಿನ ಫೋನ್ ಹಚ್ತೇನೆ ಅಂದಿತ್ತು, ಯಾಕೆ ಬರಲಿಲ್ಲ? ಏನು ಮದುವೆಗೆ ಒಪ್ಕೊಂಡ್ರಾ? ಒಪ್ಕೊಂಡ್ರ ನಾಳೆ ದಿಬ್ಬಣ ತೊಗೊಂಡು ಹೋಗ್ಬೇಕಂತ ನೋಡು. ಇಷ್ಟು ಗಡ ಲಗ್ನ? ಅಯ್ಯೋ ಅಲ್ಲ ಏನು ತಾಯಿ ಮತ್ತೆ ನೋಡಕ್ಕೆ ಬರ್ತೀನಿ ಬರಲ್ಲ ಏನು ಹೇಳಲೇ ಇಲ್ಲಲ್ಲ. ಇಷ್ಟು ಗಡ ಅಂದ್ರೆ ಹೆಂಗೆ? ಇವತ್ತು ತಯಾರಿ ಮಾಡ್ಕೊಳಕ್ಕಾರ ಟೈಮ್ ಬೇಡನ? ಸುಮ್ಮನೆ ಸಾಕು ಮಯಕ ಇರಡ. ನೀ ಮಾಡೋದು ಒಂದೊಂದಲ್ಲ ಮಯಕ. ಯಾಕೆ ಜಯಕ ಭಾಳ ಸಿಟ್ಟಾಗಿಯಲ್ಲ? ಎದ್ರ ಸಂಬಂಧ ಏನಾತ? ಯಾಕೆ ನೀನು ಹಿಂಗೆ ಮಾತಾಡಿದ್ರೆ ನಂಗೆ ಏನು ತಿಳಿಬೇಕವ? ನೀ ಹಿಂಗೆ ಯಾಕೆ ಸಿಟ್ಟಾಗಿ? ಏನಾರ ವರದಕ್ಷಿಣೆ ಭಾಳ ಕೇಳಿದ್ರ? ಆಗಲಿ ಬಿಡು ಹೋಲಿ. ಒಂದು ಏಟು ಕೇಳ್ಯಾರ ಹೇಳು, ಬೇಕಾರೆ ಕೊಡ್ತೇನಂತ. ಏನ ತೆಗ್ದು ಸಾಯತನ ದುಡ್ಕೊಂಡು ತಿಂತೇನೆ. ಆಕಿದೊಂದು ಲಗ್ನ ಒಂದು ಅಲ್ಲಿ ಚಲೋತ್ತಂಗೆ ಏಟು ಕೇಳ್ಯಾರ, ಒಂದು 50,000 30,000 ಅದು ಕೇಳ್ಯಾರನ. ಅಷ್ಟಾದ್ರೆ ಏನು ತೊಂದರೆ ಇಲ್ಲ, ನನ್ನ ಕಡೆ ಐತಿ. ನನ್ನ ಗಂಡನ ಕಡೆ 5 ಲಕ್ಷ ರೂಪಾಯಿ ಇಸ್ಕೊಂಡೆ ಗಂಡ ಅಂತ. ನಾನು ನೋಡು ಈಕಿ ಸರೋಜಿ ಗಂಡನ ಕಡೆ 5 ಲಕ್ಷ ರೂಪಾಯಿ ಇಸ್ಕೊಂತಲ್ಲ ಅವತ್ತು, ಅದೈತಿ ರೊಕ್ಕ. ಅದನ್ನೇ ಕೊಡ್ತೇನೆ ಬೇಕಾರೆ. ಹೇಳೀಗ ಏನಾತ? ಸ್ವಲ್ಪ ನನ್ನ ಮಾತಾಡಕ್ಕೆ ಬಿಡು. ಅವರು ಲಗ್ನ ಬೇಡ ಅಂತ ಹೇಳಾತು. ಲಗ್ನ ಬೇಡ ಅಂತೇಳಿ ಎದ್ರ ಸಂಬಂಧ? ಯಾಕೆ? ಅಲ್ಲ ಹುಡುಗ ಅಷ್ಟು ಇಷ್ಟ ಆಗಿ ಫೋಟೋ ಎಲ್ಲ ಹೊಡ್ಕೊಂಡು ಹೋಗಿದ್ದ, ನೀ ಲಗ್ನ ಬೇಡ ಅಂದ ಅಂತ ಹೇಳ್ತೀಯಲ್ಲ?
ಲಗ್ನ ಬೇಡ ಅಂದ ಅಂತ ಹೇಳ್ತಿ ಅಂತಂದ್ರ ಮತ್ತೆ ಮಾಡೋ ಕೆಲಸ ಅಂತ ಇರ್ತಾವ ನಿಮ್ಮ. ಅಲ್ಲ ಆ ಸರೋಜಗೆ ಹೋಗಿ ತಡವು ಕೆಲಸ ಏನಿತ್ತು ನಿಂದು ಪಾತ್ ಹೇಳಿದ್ಲ ನನಗೆ. ಏನ ಆಕಿಗೆ ಹೋಗಿ ಬಾಯಿಗೆ ಬಂದಂಗೆ ಬೈದಂತೆ, ನಿನ್ನ ಮಗ ಹಂಗಾಗ್ಲಿ ನಿನಗೆ ಹಿಂಗಾಗ್ಲಿ ನಿನ್ನ ಹೆಣ ಎತ್ತಲಿ ಅಂತ ಏನೇನೇ ಬೈದಂತೆ. ಆಕಿಗೆ ಎಲ್ಲೆಲ್ಲ ಮುಕ್ಕಳ ಹುಡ್ದಂಗಾಗಿ ಆಕಿ ಇದು ಏನದು ಇದು ಸೀದಾ ಇವ್ರ ಮನೆಗೆ ಹೋಗ್ಯಾಳ. ಹೋಗಿ ಹೋಗಿ ಬಾಯಿಗೆ ಬಂದಂಗೆ ಎಲ್ಲ ಚಾಡ ಒದಿರಿ ಅವ್ರ ಮುಂದೆ. ಚಾಡ ಅನ್ನಕ್ಕೇನು ಇದ್ದಿದ್ದೆ ಐತಿ ಬಿಡು, ಅದೇ ಇದ್ದಿದ್ದೆಲ್ಲ ಒದಿರಿ ಅವ್ರ ಮುಂದೆ. ಹಂಗದಾರ ಹಿಂಗದಾಳ, ಸರಿ ಇಲ್ಲ ಆಕಿ ಹೊಟ್ಟಿಲಾಗಿ ಖುಷಿನ ತಗ್ಸಿ ಭಾಳ ಲಪಡ ಮಾಡ್ಯಾಳ ಅಂತೆಲ್ಲ ಹೇಳ್ಬಿಟ್ಟಾಳ. ತಗೋ ಹೇಳಿಂದ ಇನ್ನೇನು ಮಾಡ್ತಿ? ಫೋನ್ ಹಚ್ಚಿ ಆ ಹುಡುಗನ ಅವ್ವ ಹೀನಾಮಾನವಾಗಿ ಬೇದ್ಲವ ನನಗರ. ಮರ್ಯಾದೆ ಹೋದಂಗಾತ ನನಗರ. ಎಂಥ ಅಸಹ್ಯ ಅಂತಂತಿ, ಭಾಳ ಒಂಥರ ಮರ್ಯಾದೆಗೆ ಇಡಾತ. ಅದಿದು ಬಿಟ್ಟು ಹೇಳ್ತಾಳ ನಿನ್ನ ಮ್ಯಾಗಿನ ನಂಬಿಕೆಗೆ ಹುಡುಗಿನ ಎತ್ತ ನಾ ಏನು ವಿಚಾರಿಸ್ಲಾರ್ದ ಒಪ್ಕೊಂಡಿದ್ದೆ, ನಿನ್ನ ಮ್ಯಾಗ ನಂಬಿಕೆನ ಕಳ್ಕೊಂಡ್ಬಿಟ್ಟು ಇನ್ ಮ್ಯಾಗ ನನಗೆ ಅಲ್ಲ ಇನ್ನು ಯಾ ಸುತ್ತಮುತ್ತಲು ಹೆಣ್ಗಂಡು ಯಾವಾರ ಮಾಡ್ಸಂಗಿಲ್ಲ ನೀನು. ಈಗ ಹೇಳೇನು ಮತ್ತೆ ಎಷ್ಟು ರೊಕ್ಕ ತಿಂದಿ ಹಂಗೆ ಹಿಂಗೆ ನಿನ್ನ ಮ್ಯಾಗ ಇದ್ದಿದ್ದು ಮರ್ಯಾದಿನ ಹೋತು ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ಲವ ಆಕೆ. ಥೋ 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 ನನಗೇ ಒಂಥರ ಕುತ್ತಿಗೆ ಇಚ್ಚಕ್ಕೊಂಡಾಗ ಆಗ್ಬಿಡ್ತು. ಉಲ್ಟಾ ಏನು ಹೇಳಕ್ಕೂ ದಾರಿ ಇಲ್ಲ ನನಗೆ. ಏನು ಮಾಡ್ತಿ? ಉಲ್ಟಾ ಏನು ಹೇಳಕ್ಕೂ ದಾರಿನೇ ಇಲ್ಲ. ಛೇ, ಎಷ್ಟು ಅವಮಾನದ ಕೆಲಸವ, ಎಷ್ಟು ಅವಮಾನ. ಅಲ್ಲ ನಿಮ್ಮನ್ನು ನಂಬ್ಕೊಂಡಿದ್ದಕ್ಕೆ ಸರ್ಯಾಗೆ ಮಾಡಿದ್ದಿ ಬಿಡ ಮಾಯಕ್ಕ. ನೀನು ಮೊದ್ಲ ಹೇಳಿ ನಿನಗೆ ಲಗ್ನ ಆಗ ಮಟ ಹುಷಾರಿರು, ಒಬ್ರು ಮುಂದೆ ಉಸುಲು ಹೊಡಿಬೇಡ, ಚಲೋ ಆಕತಿ ಅಂದ್ರೆ ಕೆಡಸೋರೆ ಬಲ್ ಮಂದಿ ಅಂತೇಳಿ ಎಷ್ಟು ಹೇಳಿತ್ ನಿನಗೆ. ಯಾಕೆ ಲಗ್ನ ಎಲ್ಲ ಆದಮೇಲೆ ಬಾಯಿ ಬಿಟ್ಟಿದ್ರು ಅಕ್ಕಿತ್ತಲ್ಲ ಸುಮ್ಮನೆ. ಅಲ್ಲ ಬಾಯಿ ಬಿಟ್ಟಿದ್ರೆ ಅನ್ನಕ್ಕೆ ಅದನ್ನಾರ ಯಾಕೆ ಬಾಯಿ ಬಿಡ್ಬೇಕು? ಅದು ಅಲ್ಲದೆ ಹೋಗಿ ಆ ಸರೋಜಿನ ಯಾಕೆ ರೊಚ್ಚಿಗೆ ಎಬ್ಸಿದಿ ನೀನು? ಅಯ್ಯೋ ದೇವ್ರೇ. ಅಲ್ಲ ಅಕ್ಕಿ ಹೋಗಿ ಹಂಗೆಲ್ಲ ಹೇಳಕ್ಕೆ ಅವ್ರ ಮನೆ ಯಾವ್ದಂತ ಈಕಿಗೇನು ಗೊತ್ತು? ಹುಡುಗ ಯಾವ್ದಂತ ಗೊತ್ತು, ಮನೆ ಯಾವ್ದಂತ ಹೆಂಗೆ ಗೊತ್ತು? ಹೆಂಗೆ ಗೊತ್ತೇ? ನನಗೇನು ಗೊತ್ತು? ಅದು ಹೆಂಗೆ ಪತ್ತೆ ಹಚ್ಚಾಳ ಏನ? ನೀನೇನಾರ ಜಗಳದಾಗ ಬಾಯಿ ಏನಾರ ಬಿಟ್ಟಿಗಿಟ್ಟೇನು ಮತ್ತೆ? ಜಗಳದಾಗ ನಾನು ಬೈದ್ನಲ್ಲ ನಿನ್ನ ಮಗಳಿಗೆ ಹಂಗೆ ಆಗಲಿ ಹೋಗಂತ ಏನೇನು ಅನ್ನತ್ಲ. ಅವಾಗ ಯಾಕೆ ನನ್ನ ಮಗಳಿಗೆ ಯಾಕೆ ಹಂಗೆ ಆಕತಿ? ಮದುವೆ ಫಿಕ್ಸ್ ಆತು ನನ್ನ ಮಗಳಿಗೆ. ಕಲ್ಗಟ್ಟಿಗೆಯಿಂದ ಹಿರೇಗೌಡ್ರ ಮಗ ಬಂದಾನ, ಮದುವೆ ಮಾಡ್ಕೊಳತ್ತಾನ, ಬೇಕಾದಂಗೆ ಮಂತ್ಯಾನ ಐತಿ, ಎಲ್ಲ ಚಲೋ ಐತಿ, ಇಂಥ ಊರು ಅಂತ ಬಾಯಿ ಬಿಟ್ಬಿಟ್ಟೆ ಅಷ್ಟೇ ಅಂದೆ ನಾನು. ಹುಡುಗನ ಮನೆ ಅಡ್ರೆಸ್ ಎಲ್ಲ ಹೇಳಿಲ್ಲ ನಾನು. ಒಂದು ಹಳ್ಳ್ಯಾಗ ಒಂದು ಮಂತ್ಯಾನ ಹುಡ್ಕೋದೇನು ದೊಡ್ಡ ಕಷ್ಟ ಅಂತ ಮಾಡಿಯಾ? ಅದು ಅಲ್ಲದೆ ಇನ್ನೂ ಒಟ್ಟು ಅದು ಯಾರ್ಯಾರನ್ನ ಕೇಳಿ ಏನೇನು ತಿಳ್ಕೊಂಡಿದ್ಲ ಯಾರಿಗೆ ಗೊತ್ತು? ಒಟ್ಟು ಕಡಿಗೆ ಸೀದಾ ಅವ್ರ ಮನೆಗೆ ಹೋಗಿ ಪತ್ತೆ ಹಚ್ಚಿ ಇದ್ದ ಬಿದ್ದಿದ್ದೆಲ್ಲ ಒದಿರಿ ಕೆಡಿಸಿ ಬಂದ್ಲ. ಅಯ್ಯೋ 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 ಈಕಿ ಬೇಕಿ ಹತ್ಲೇಕಿ ಮಕ್ಕ ಆಕಿ ಹೆಣ ಚಂದಾಗ್ಲಕ್ಕಿ ದೇವ್ರ ಒಳ್ಳೇದು ಮಾಡಲಕ್ಕಿಗೆ. ಆಕಿ ಸತ್ಯನಾಶ ಆಗೋಕ್ಕಳಕಿ. ಆಕಿ ನೋಡ್ತಿರ್ಬೇಕಾರೆ ನೀನು ಆಕಿಗೆ ಥೂ ನನ್ನ ಶಾಪನೇ ತಡ್ತತ್ತಕ್ಕಿಗೆ. ಅಯ್ಯೋ 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 ಅನ್ಯಾಯವಾಗಿ ನನ್ನ ಮಗಳು ಬಾಳೆ ಹಾಳು ಮಾಡಿದ್ಲಲ್ಲ ಯವ್ವ. ಆಕಿಗೆ ಏನು ಬಂದತಿ ಯವ್ವ? ಎಂಥ ದರಿದ್ರದಾಳ ಯವ್ವ ಆಕೆ, ಎಂಥ ಇಸ್ಗಾತ್ಕದಾಳಕ್ಕೆ. ಅಲ್ಲ ಲಗ್ನ ಆಗೋದನ್ನು ಕೆಡಿಸಿ ಬಂದ್ಲಲ್ಲ, ಎಂಥ ಹೆಣ್ಮಗಳದಾಳಕ್ಕೆ ಅಂತ ನನತ್ತಾಗ. ಥೂ ಅದು ಒಂದು ಜನ್ಮನ. ಸಾಕು ಸುಮ್ಮನಿರು. ನೀ ಹೋಗಿ ಆಕಿ ಮುಂದೆ ಬಾಯಿಗೆ ಬಂದಂಗೆ ಒದರ್ಲಾರ್ದ ಆಕಿಗೆ ಹೆಂಗೆ ಗೊತ್ತಾಕಿತ್ತು? ಇಷ್ಟೆಲ್ಲ ಹೇಳೋ ಕೆಲಸ ಇತ್ತು ನಿನ್ಗೆ ಆಕಿಂದ? ಮದುವೆ ಆಗಿದ್ದು ಮಾತಾಡಕ್ಕೆ ಬರ್ತಿದ್ದಿಲ್ಲ? ಎಲ್ಲ ತಪ್ಪು ನಿನ್ನ ಕಡೆ ಇಟ್ಕೊಂಡು ಮತ್ತೆ ಆಕಿಗೇನಂತಿ? ಹೌದು ಆಕಿ ಅಂತಕ್ಕೆ ಅಂತ ಗೊತ್ತೈತಿ ನನಗೆ. ಆಕಿ ಕೆಡ್ಸಾಕ ಕಾಯ್ತಿರ್ತಾಳ. ಅದ್ರಾಗ ಇಷ್ಟೆಲ್ಲ ಅಂದ್ರೆ ರೊಚ್ಚಿಗೆ ಜಗಳ ಮಾಡಿ ಪಾತೆಲ್ಲ ಹೇಳಿಲ್ಲ ನನಗೆ. ಕುಸ್ತಿ ಮಿಸ್ ಬಿದ್ದು ಹೊಡೆದಾಡಿರಂತ ಮತ್ತೆ ಇಷ್ಟೆಲ್ಲ ಮಾಡಿ ಸುಮ್ಮನಿರ್ತಾಳನ ಆಕೆ? ಒಟ್ಟ ನೀನಿದ್ದು ನಿನ್ನ ಮಗಳ ಜೀವನಕ್ಕೆ ಒಂದು ಕಾಲು ಹಾಕಿದಿ. ಅಯ್ಯೋ ದೇವ್ರೇ, ನನ್ನ ಮಗಳು ತಿಳಿಲಾರ್ದ ಮಾಡಿದ್ ಬಂದ ತಪ್ಪಿಗೆ ಈ ಥರ ಶಿಕ್ಷಣ. ಪಾಪ ನನ್ನ ಮಗಳು. ಅಯ್ಯೋ ಮದುವೆ ಮನೆ ಅಂತೇಳಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿತ್ತಲ್ಲ ಯವ್ವ. ಆ ದೇವ್ರ ಆ ಥರ ಆಟ ಆಡಿದಲ್ಲ ಲಗ್ನಾಗತ್ಲೆ ಗಂಡನ ಕಸ್ಕೊಂಡು. ಈ ಬಿಡಾಡಿ ಹಿಂಗೆ ಮಾಡಿಲ್ಲಲ್ಲ ಯವ್ವ. ನನ್ನ ಗಂಡನ ಮಗಳ ಹಣೆ ಬಾರನ ಬರೀ ಇಲ್ಲ. ಏನು ಮಾಡಲಿ ಯವ್ವ ನಿನ್ನ? ಅಯ್ಯೋ ಮಾತಾಡಿದ್ದ ತೆಪ್ಪಾತಲ್ಲ ಯವ್ವ. ಈಗ ಮಾಯಕ್ಕ ಅಳಬೇಡ ಸುಮ್ಮನಿರು. ನೀನೇ ಹೆಂಗೆ ಹೇಳಕತ್ರ ಹುಡುಗಿ ಹೇಳೋರು ಯಾರು? ಒಟ್ಟ ಬಾಯಿ ಇಲ್ಲೋಡ. ಎಷ್ಟೋ ಸಲ ಮೌನದಿಂದ ಭಾಳ ಮನುಷ್ಯಾಗ ಒಂದೊಂದ್ಸಲ ಉಪಕಾರ ಆಕತ್ತಂತ. ಮಾತು ಮನೆ ಕೆಡಿಸ್ತ ಅಂತೇಳಿ ಹಿರಿಯರೇನು ಸುಮ್ಮನೆ ಮಾಡ್ಯಾರಂತ ಮಾಡಿ ಏನ? ಎಷ್ಟೋ ಸಲ ಮಾತಾಡ್ಲಂಗೆ ಸುಮ್ಮನಿದ್ದಷ್ಟು ನಮಗೆ ಒಳ್ಳೇದು. ಅದರಿಂದ ನಾವೇ ಪಾರಕ್ಕೆ ಗೊತ್ತನ. ಒಂದೊಂದ್ಸಲ ಮಾತು ಪ್ರಾಣಕ್ಕೆ ಸಂಸ್ಕಾರ ತಂದುಬಿಡ್ತಾವಂತೆ. ನೀನು ಒಂದು ಸ್ವಲ್ಪ ಸಮಾಧಾನ ಇದ್ದು ಬಿಟ್ಟಿದ್ರೆ ಇವತ್ತಕ್ಕೆ ಹೊಕ್ಕಿದ್ದಿಲ್ಲ, ಯಾರನ್ನು ಹುಡುಕ್ತಿದ್ದಿಲ್ಲ, ಅವ್ರಿಗೇನು ಹೇಳ್ತಿದ್ದಿಲ್ಲ, ನಾನು ಮರ್ಯಾದೆನೂ 3 ಕಾಸಿಗೆ ಹೊಕ್ಕಿದ್ದಿಲ್ಲ. ಈಗ ನನಗೂ ಏನು ಉತ್ತರ ಕೊಡಕ್ಕೆ ಬರ್ಲಾರ್ದಂಗೆ ಆಗ್ಬಿಡ್ತೀಗ ಗೊತ್ತನ. ಅಷ್ಟೆಲ್ಲ ಮಾತಾಡಿದ್ರೆ ಸುಮ್ಮನೆ ಇದ್ದೆ ನಾನು. ಏನು ಮಾಡ್ಬೇಕು? ಒಟ್ಟು ನೀವು ಮಾಡೋ ಕೆಲಸ ಒಂದೆರಡಲ್ಲ ನೀವು. ಈಗ ಮತ್ತೆ ಹೋಗಿ ಆ ಸರೋಜವನ್ ಕೂಡ ಜಗಳಕ್ಕೆ ನಿಂದ್ರಬೇಡ. ಮತ್ತೊಂದು ಚೂರು ರೊಚ್ಚೆ ಬರ್ತೈತಿ ಏನ? ಇಲ್ಲ ನಾ ಮಾತ್ರ ಇದನ್ನ ಇಷ್ಟಕ್ಕೆ ಬಿಡಂಗಿಲ್ಲ. ಹೋಗಿ ಜಗಳ ತೆಗಿತೀನಿ. ಆ ಬಿಡಾಡಿ ಮಾಡಿದ್ದೆಲ್ಲ ಗೊತ್ತಾಗಬೇಕು. ಎಂಥ ಇಸ್ಕಾತ್ಕದಳಕಿ. ಅಲ್ಲಿ ಹೋಗಿ ಹೇಳೋ ಕೆಲಸ ಏನಿತ್ತಕ್ಕಿಗೆ? ಮಾಯಕ ತಡಿ 1 ನಿಮಿಷ ಹಿಂಗೆ ಮಾಡೇ ದುಡುಕ್ತೀನಿ ನೋಡು. ಮತ್ತೆ ಹೋದ್ಲಿಗ ಅಲ್ಲಿ ಜಗಳ ತೆಗಿಯಕ್ಕ ಮತ್ತೊಟ ರೊಚ್ಚಿಗೆ ಎಬ್ಸಕ್ಕ. ನಿಮ್ಮ ಹೋಗಿ ಈ ಜನ್ಮಕ್ಕೆ ಬುದ್ಧಿ ಬರೋದಲ್ಲ ಬಿಡ. ಇರೋಡ ನೀ ಏನು ದುಡುಕ್ಬೇಡವಾ. ಯಾತಿರ ಮನ್ ತೊಗೊಳಕ್ಕೆ ಹೋಗ್ಬೇಡ. ಆರಾಮಾಗೆ ಇರು. ನೋಡ ನಿನ್ನೊಂದು ಯಾವ್ದಾರ ಚಲೋ ಸಂಬಂಧ ಹುಡುಕ್ತೇನೆ. ಬಿಡಲ್ಲ. ಪಾಪ ನಿಮ್ಮವ್ವ ಅಷ್ಟು ಬೇಡ್ಕೊಂಡಾಳ ಮದುವೆ ಮಾಡ್ಸಂತೇಳಿ ಮತ್ತೆ ಹೋಗಿ ಜಗಳ ಮಾಡಿ ಮತ್ತೆ
ಈಗ ಮತ್ತೆ ಹೋಗ್ಯಾಳ ಅಲ್ಲಿ ಏನೇನು ಮಾತಕ್ಕವ ಏನು ಹೊಡೆದಾಡ್ತಾವ ಏನು ಮಾಡ್ತಾವ ತಗ ಒಟ್ಟು ನನ್ನ ಮರ್ಯಾದಿನೂ ಹೋತು ಹೋಲ್ ಬಿಡು ಹೋ ಸಮಾಧಾನಾಗಿರು ಹೋಲತ್ತ ಏನು ಮಾಡೋಕ್ಕತಿ ಇದಕ್ಕೆ ನಾನು ಹೇಳಿದ್ದು ಮೊನ್ನೆ ಬೇಡ್ರಿಪ್ಪ ನನಗೆ ಯಾವ ಲಗ್ನನೂ ಬೇಡ ಏನೂ ಬೇಡ ಅಂತೇಳಿ ಇದೇನು ಮದುವೆಗಿಂತ ಮುಂಚೆ ಆತ ಮದುವೆ ಆಗಿನ ಗೊತ್ತಾಗಿದ್ರಿ ಏನು ಮಾಡ್ಬೇಕಿತ್ತು ನೋಡ್ರಿ ಅವಾಗ ಇನ್ನೊಂದು ಥರ ಮೆರ್ಮೇತಿ ಅವಾಗ ನನ್ನ ಮನೆಗೆ ಇಟ್ಕೊತಿದ್ರನ ಹೊರಗೆ ಹಾಕ್ತಿದ್ರು ಅವಾಗಾದರೂ ಅದನ್ನು ಹೇಳೋದು ನಾನು ಮದುವೆ ಒಂದು ಆಗಿಬಿಟ್ಟಿದ್ರೆ ನಿನ್ನ ಪಾಡಿ ನೀ ಅಲ್ಲೇ ಗಂಡನ ಮನೆಯಾಗ ಇರ್ತಿದ್ದಿ ಅವಾಗ ಇದು ಯಾವುದು ಜಗಳ ಜೂಟಿನೇ ಬರ್ತಿದ್ದಿಲ್ಲ ನಿಮ್ಮವ್ವು ಎಲ್ಲೇನು ಮಾತಾಡ ಸುಮ್ಮನೆ ಇದ್ಬಿಡು ಅಂತ ಹೇಳಿದ್ರೆ ಇರ್ತಿದ್ಲ ಏನ ಅಂತರ ಚೂಸಿಗೆ ಮುತ್ತು ಕೊಟ್ಟಂಗೆ ತಪ್ಪಿಸ್ಕೊಂಡ್ಬಿಡ್ಬೇಕು ಕಣ್ಣಿಗೆ ಕಾಣ್ಲಾರ್ದ ಮತ್ತು ನಿನ್ನ ಗಂಡು ಬಂದು ಇಲ್ಲಿ ಯಾಕೆ ವಿಚಾರ್ಸಕ್ಕೆ ಹೋಗ್ತಾನ ಹೌದಿಲ್ಲ ಒಟ್ಟು ನಿಮ್ಮ ಅವ್ವಂದು ಬಾಯಿ ಸುಮ್ಮನಿರಲಿಲ್ಲ ನೋಡು ಆಯ್ತು ತಗೋರ್ಬಾ ಬರ್ತೇನೆ ಹೋಗ್ಕೇನೆ